ಎಲ್ ಆಗಿದ್ದಾರೆ. ಅವ್ರು ಬಿಟ್ಟು ನಾವು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ಬಿಡಿ ನಾನು ಮಾಡೋಕ್ಕಾಗಲ್ಲ ಅಂತ ನಾನು ಮಾಡ್ತೀನಿ. ನಾನು ಪ್ರಶ್ನೆ ಮಾಡೋದು ನಮ್ ಕೆಲಸ, ಅವ್ರು ಕೆಲಸ ಮಾಡಿ ಪ್ರಶ್ನೆ ಮಾಡೋದು ನಮ್ ಕೆಲಸ. ಈಗ ನೀವು ಕೂತ್ಕೊಳ್ಳಿ. ವಿಜಯೇಂದ್ರ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಉತ್ತರ ಕೊಡಬೇಕು. ಆಯ್ತು, ಅವ್ರ ಪ್ರಶ್ನೆ ಹೇಳ್ತಾರೆ, ಉತ್ತರ ಕೊಡಬೇಕು. ನೀವು ಕೂತ್ಕೊಳ್ಳಿ. ಈಗ ನಮ್ಮ ಅಭಿಪ್ರಾಯ ಪ್ರಶ್ನೆ ಹೇಳಿ, ವಿಜಯೇಂದ್ರ ಪ್ರಶ್ನೆ ಹೇಳಿ. ಪ್ರಶ್ನೆ ಹೇಳಿ ವಿಜಯೇಂದ್ರ. ತಾವ್ ಹೇಳಿದ್ದಕ್ಕೆ ತಾನೇ ನಾನು ಹೇಳಿದ್ದಾನೆ. ತಾವ್ ಹೇಳಿದ್ದಕ್ಕೆ ನಾನು ಗುರುಗಂಟೆ ಮಂಜುನಾಥ್. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾ ಈಗ ಬೆಲ್ಲದವ್ರೆ ಆಯ್ತು, ಅವ್ರವ್ರ ಮಾತು ಹಿಡ್ಕೊಳ್ತಾರೆ, ನೀವ್ಯಾಕೆ ಚರ್ಚೆ ಮಾಡ್ತೀರಿ? ಬಿಜೆಪಿ ಎಂಎಲ್ಎ 5 ಕೋಟಿ ಕೊಟ್ಟಿದ್ದೀವಿ. ಸಭಾಧ್ಯಕ್ಷರೇ, ಜಮೀರ್ ಅಹಮದ್ ಅವರು 28 ಜನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ, 8 ಜನ ಜೆಡಿಎಸ್ ಅವರು ಯಾರು ಕೇಳಿದಾರೆ ಅವ್ರು ಕೊಟ್ಟಿದ್ದಾರೆ. ಆದ್ರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ. ಆಯ್ತು ವಿಜಯೇಂದ್ರ. ಅಧ್ಯಕ್ಷರೇ ದೊಡ್ಡಬಳ್ಳಾಪುರ ಬಿಜೆಪಿ ಎಂಎಲ್ಎ 5 ಕೋಟಿ ಕೊಟ್ಟಿದ್ದೀವಿ ಅಂತಂದ್ರೆ ಈಗ ಅವರೇ ಉತ್ತರ, ನಾವು ABC ಮಾಡಿದ್ದೇವೆ, ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತಾವೇ ಹೇಳಿದಿರಿ. ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಒಂದ್ ನಿಮಿಷ ಪ್ರಶ್ನೆ ಅಲ್ಲ, ಪ್ರಶ್ನೆ ಬೇರೆ ಇಲ್ಲಿ. ಅವರು ಏನಾದ್ರು ಮಾತಾಡ್ಲಿ. ಅಲ್ಲ ಒಂದ್ ನಿಮಿಷ ಆಯ್ತು. ಅಲ್ಲ, ರಾಜಕೀಯವಾಗಿ ಏನಾದ್ರು ಮಾತಾಡ್ಲಿ, ನೀವು ರಾಜಕೀಯ ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಅಲ್ಲ, ಈಗ ನಂದಿಷ್ಟೇ ಪ್ರಶ್ನೆ. ಒಂದೇ ನಿಮಿಷ ಸರ್, ನಿಮ್ ಪರವಾಗಿ ಬಿನ್ ಫೀಸ್ ವಕೀಲ, ಅದಕ್ಕೆ ಅಲ್ಪಸಂಖ್ಯಾತರ ಪರವಾಗಿ ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದ್ರು ಹೇಳ್ಕೊಳ್ಳಿ, ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಆದ್ರೆ ನಿಮ್ಗೆ ಆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿ ಆಗಬಾರ್ದ? ಆಗ್ಬೇಕಿಲ್ಲ ನಮ್ಮ ಸರ್ಕಾರಕ್ಕೆ. ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ 1,20,000 ಮತದಾರರು ಇರುವಂತ ಬಿಜಾಪುರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತೀವಿ? ಈಗ ಅದರಿಂದ ಅಲ್ಲ, ಒಂದೇ ನಿಮಿಷ, ಪ್ರಶ್ನೆ ಬೇರೆ, ಚರ್ಚೆ ಬೇರೆ ಇಲ್ಲ. ಇದು ಹೇಳಿದ್ರಿ ಈಗ. ಒಂದೇ ನಿಮಿಷ. ಅಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಯಾರು ಮಾಡ್ತಾರೆ ಸರ್? ಜಮೀರ್ ಭಾಯ್ ಸರ್, ಅಲ್ಲ ಜಮೀರ್ ಭಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು, ಹಂಗೇನು ಇದು ಮಾಡೋರಲ್ಲ. ಅದಕ್ಕೆ ಯಾಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ, ಅದನ್ನ ಸರಿಪಡಿಸಿ. ಆಮೇಲೆ ನಮ್ಗೇನು 5 ಕೋಟಿ ಕೊಟ್ರಿ ನನಗಂತೂ ಗೊತ್ತಿಲ್ಲ. ಮತ್ತೆ ನೀವು ಯಾರ್ಯಾರ್ದವ್ರ ಲೆಟರ್ ಮೇಲೆ ಕೊಟ್ರೆ, ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟರ್ ಮೇಲೆ ಕೊಟ್ರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕನ್ನೋದು ನಮ್ಗೆ ಗೊತ್ತಿರ್ತದೆ. ನೀವು ಯಾವ್ದಾದ್ರು ಬೇರೆ ಬೇರೆಯವ್ರ ಲೆಟರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ. ಇದು ಆಗಬಾರ್ದು ಸರ್. ಹೇಳ್ದಂಗೆ 5 ಕೋಟಿ ಆಗೋದಿಲ್ಲ. ಮಾನ್ಯ ಮಾಜಿ ಯಾರೋ ಗುತ್ತಿಗೆದಾರ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಕೂತ್ಕೊಳ್ಳಿ. ಬಿಜಾಪುರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ. ನೀವು ಅಲ್ಲಿ ಜಾಸ್ತಿ ಕೊಡ್ತಾರೆ. ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ. ಎತ್ತಲ್ ಸರ್, ಪತ್ರ ಕೊಟ್ಟಿದ್ದೀನಿ, ಪತ್ರನೂ ಇದುವರೆಗೂ ಕೊಟ್ಟಿಲ್ಲ. ಈಗ ಆಯ್ತು, ಎಲ್ಲ ಒಂದ್ ಕಡೆ ಸಂತೋಷ, ಖುಷಿ ಬಂತು. ತಾವೇ ಮುಖ್ಯಮಂತ್ರಿ ಅವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಏನಪ್ಪ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಎತ್ತಲ್ 10 ಕೋಟಿ ಈಗ ಇದು ಕ್ವಶನ್ ಅವರಲ್ಲ. 10 ಕೋಟಿ ರೂಪಾಯಿ ಕೊಡ್ತೀನಿ ಬಿಜೆಪಿ ಅವರಿಗೆ. ಅವ್ರ ಸದನದಲ್ಲಿ ಅವನ್ ರೆಕಾರ್ಡ್ ಹೇಳಿದ್ರೆ 10 ಕೋಟಿ ಕೊಡ್ತೀನಿ ಅಂತಾರೆ. ಅವರಿಗೆ ಒಪ್ಕೊಳ್ಬೇಕು. ನಾನು ಅಲ್ಪಸಂಖ್ಯಾತರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ಬೇಕು. ಹೇಳಿದೀನಿ ಸರ್, ನಾನು ಒಂದು ಪತ್ರ ಕೊಟ್ಟಿಲ್ಲ, ನಾನು ಅನುದಾನ ಬೇಕಂತ ಕೇಳಿಲ್ಲ. ಇಲ್ಲ, ಮಾಜಿ ಮುಖ್ಯಮಂತ್ರಿ ಪ್ರಶ್ನೆಗೆ ಉತ್ತರ ಕೊಡಿ. ಕೊಟ್ಟಿಲ್ಲ. ಜಾಸ್ತಿ ಇದ್ದಾರೆ, 10 ಕೋಟಿ ಕೊಡಿ ಅಂತ ಕೇಳ್ಕೊಳ್ಳಿ, ಕೊಡ್ತೀನಿ. ಮಂತ್ರಿ ಅವರೇ, ನೀವು ಪ್ರಶ್ನೆಗೆ ಮಾತು ಉತ್ತರ ಕೊಡಿ.